ಗದಗ ಜಿಲ್ಲೆ ಈಗಾಗಲೇ ಹಲವಾರು ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸಿ ದೇಶವೇ ಇತ್ತ ತಿರುಗಿ ನೋಡುವಂತೆ ಹಲವಾರು ಕೆಲಸಗಳ ಮುಖೇನ ಗಮನ ಸೆಳೆತಾ ಇದೆ. ಅದರ ಸಾಲಿಗೆ ಮತ್ತೊಂದು ಸೇರ್ಪಡೆ ಎನ್ನುವಂತೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಸುಸಜ್ಜಿತ ಬಾಲಿಕೆಯರ ಬಾಲಮಂದಿರ ಲೋಕಾರ್ಪಣೆಗೊಳ್ಳುತ್ತಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್, ಶಾಸಕರು ಜಿಎಸ್ ಪಾಟೀಲ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಾಸಣ್ಣ ಕುರಡಗಿ ಸೇರಿದಂತೆ ಅನೇಕ ಗಣ್ಯರು ಉದ್ಘಾಟನೆ ನೆರವೇರಿಸಿದರು. ಮಕ್ಕಳು ಸಮಾಜದ ಅಮೂಲ್ಯ ಆಸ್ತಿಯಾಗಿದ್ದು, ಅವರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಕಾರಾತ್ಮಕ ಹಾಗೂ ಪೂರಕ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಗದಗ ನಗರದಲ್ಲಿ ನಿರ್ಮಾಣವಾಗಿರುವ ಬಾಲಕಿಯರ ಬಾಲಮಂದಿರ ವಿಶೇಷತೆಯನ್ನ ಹೊಂದಿದೆ. ಪ್ರತಿಯೊಂದು ಮಗುವನ್ನ ದೌರ್ಜನ್ಯ, ಹಿಂಸೆ, ಶೋಷಣೆಯಿಂದ ರಕ್ಷಿಸುವ ಹೊಣೆಯನ್ನ ಸರ್ಕಾರಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯದ ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ 2011ರಲ್ಲಿ ಜಾರಿಗೆ ತಂದಿದ್ದು, ಅದು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಇದೇ ಮಕ್ಕಳ ರಕ್ಷಣಾ ಯೋಜನೆ ಅಡಿಯಲ್ಲಿ ಗದಗ ಜಿಲ್ಲೆಯಲ್ಲಿ ಬಾಲಿಕೆಯರ ಸರ್ಕಾರಿ ಬಾಲಮಂದಿರ ಕಟ್ಟಡ ನಿರ್ಮಾಣವಾಗಿದೆ. ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ ಅಡಿ ಒಟ್ಟು 199 ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಜಿಲ್ಲಾ ನಿರ್ಮಿತಿ ಕೇಂದ್ರದ ಮೂಲಕ 2016-17ನೇ ಸಾಲಿನ ಬಾಲಿಕೆಯರ ಸರ್ಕಾರಿ ಬಾಲಮಂದಿರ ನಿರ್ಮಾಣಕ್ಕಾಗಿ ವಹಿಸಲಾಗಿತ್ತು. ಈ ಬಾಲಿಕೆಯರ ಸರ್ಕಾರಿ ಬಾಲಮಂದಿರ 100 ಮಕ್ಕಳ ಸಾಮರ್ಥ್ಯವುಳ್ಳ ಕಟ್ಟಡವಾಗಿದ್ದು, ಈಗ ಗದಗ್ನಲ್ಲಿ 43 ಮಕ್ಕಳು ರಕ್ಷಣೆ ಮತ್ತು ಪೋಷಣೆಯನ್ನ ಪಡೆಯುತ್ತಿದ್ದಾರೆ. ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯನ್ನ 1-4-2022ರ ಮಿಷನ್ ವಾತ್ಸಲ್ಯ ಅಂತ ಮರುನಾಮಕರಣ ಮಾಡಿ ಯೋಜನೆಯನ್ನ ಜಾರಿಗೆ ತಂದಿದ್ದು, ಗದಗ ಜಿಲ್ಲೆಯಲ್ಲಿ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ಅಗತ್ಯವಿರುವಂತಹ ಮಕ್ಕಳು ಆದ ಅನಾಥ, ನಿರ್ಗತಿಕ, ದೌರ್ಜನ್ಯ, ಹಿಂಸೆಗೆ ಒಳಪಟ್ಟ, ಪ್ರಕೃತಿ ವಿಕೋಪಗಳಿಗೆ ಒಳಪಟ್ಟ ಮಕ್ಕಳು, ಕೌಟುಂಬಿಕ ಕಲಹದಿಂದ ಬೇರ್ಪಟ್ಟ ಮಕ್ಕಳು, ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಮಕ್ಕಳು, ಕೈದಿ ಪಾಲಕರ ಮಕ್ಕಳು, ಭಿಕ್ಷಾಟನೆಯಿಂದ ರಕ್ಷಿಸಿದ ಮಕ್ಕಳು ಹಾಗೂ ಬಾಲ್ಯ ವಿವಾಹದಿಂದ ರಕ್ಷಿಸಿದ ಮಕ್ಕಳು, ಹೀಗೆ ಇನ್ನಿತರೆ ಕಾರಣಾಂತರಗಳಿಂದ ಬಾಲಿಕೆಯರ ಸರ್ಕಾರಿ ಬಾಲಮಂದಿರದಲ್ಲಿ ರಕ್ಷಣೆ ಮತ್ತು ಪೋಷಣೆಯನ್ನ ಪಡೆಯಬಹುದಾಗಿದೆ. ಇಂತಹ ಮಕ್ಕಳಿಗೆ ಉತ್ತಮವಾದ ವಾತಾವರಣವನ್ನ ಕಲ್ಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುವುದಾಗಿದೆ. ಇಂತಹ ಮಕ್ಕಳ ರಕ್ಷಣೆ ಹಾಗೂ ಪುನರ್ವಸತಿಯೇ ಇದರ ಮೂಲ ಉದ್ದೇಶವಾಗಿದೆ. ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಆಸಕ್ತಿ ಹಾಗೂ ವಿಶೇಷ ಕಾಳಜಿಯಿಂದಾಗಿ ಜಿಲ್ಲೆಯಲ್ಲಿನ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ಅಗತ್ಯವಿರುವಂತಹ ಮಕ್ಕಳು ಆದ ಅನಾಥ, ನಿರ್ಗತಿಕ, ದೌರ್ಜನ್ಯ, ಹಿಂಸೆಗೆ ಒಳಪಟ್ಟ, ಪ್ರಕೃತಿ ವಿಕೋಪಗಳಿಗೆ ಒಳಪಟ್ಟ ಮಕ್ಕಳು, ಕೌಟುಂಬಿಕ ಕಲಹದಿಂದ ಬೇರ್ಪಟ್ಟ ಮಕ್ಕಳು ಹಾಗೂ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಮಕ್ಕಳು, ಕೈದಿ ಪಾಲಕರ ಮಕ್ಕಳು, ಭಿಕ್ಷಾಟನೆಯಿಂದ ರಕ್ಷಿಸಿದ ಮಕ್ಕಳು ಹಾಗೂ ಬಾಲ್ಯ ವಿವಾಹದಿಂದ ರಕ್ಷಿಸಿದ ಮಕ್ಕಳಿಗೆ ಸುಸಜ್ಜಿತ ಬಾಲಿಕೆಯರ ಬಾಲಮಂದಿರ ನಿರ್ಮಾಣಗೊಂಡಿದೆ. ದುರ್ಬಲ, ಅನಾಥ, ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ರಕ್ಷಣೆ ಜೊತೆಗೆ ಅವರ ಭವಿಷ್ಯ ಕಟ್ಟಿಕೊಡುವ ದೊಡ್ಡ ಜವಾಬ್ದಾರಿ ಸರ್ಕಾರ ತೆಗೆದುಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ಸಮಾಜದ ವಿಶೇಷ ಪಾಲ್ಗೊಳ್ಳುವಿಕೆ ಹಾಗೂ ಸಹಕಾರವನ್ನ ಬಯಸುತ್ತೀವಿ. ಬನ್ನಿ, ನಿರ್ಗತಿಕ ತೊಂದರೆಯಲ್ಲಿ ಇರುವಂತಹ ಮಕ್ಕಳ ಭವಿಷ್ಯವನ್ನ ಕಟ್ಟಿಕೊಡುವಲ್ಲಿ ಕೈ ಜೋಡಿಸಿ. ಎಚ್.ಕೆ. ಪಾಟೀಲ್, ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಇವರು ಕೇಳಿಕೊಂಡಿದ್ದಾರೆ. ನೀವು ಬರೀ
ಕ್ಯಾಮ್ರಾ ಹಿಂದೆ ತೊಳಿ ಅಣ್ಣ, ಕ್ಯಾಮ್ರಾ ಹಿಂದೆ ಬರ್ರಿ ಅಣ್ಣ, ಕಾಣಲ್ಲ ಅಣ್ಣ, ಒಂಚೂರು ಹಿಂದೆ ಬನ್ನಿ, ಕಾಣಲ್ಲ ಮಕ್ಕಳಿಗೆ ಚೂರು ಹಿಂದೆ ಬನ್ನಿ, ಕ್ಯಾಮ್ರಾ ಅಕ್ರಮ ಮತ್ತು ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳಿದ್ರಿ. ಅಕ್ರಮ ಮತ್ತು ಅಕ್ರಮ ಚಟುವಟಿಕೆ ಮತ್ತು ಭ್ರಷ್ಟಾಚಾರ ಸಹಿಸಲ್ಲ ಅಂತ ನಾವು ಹೇಳಿದ್ರಿ. ಮತ್ತು ಗದಗ ಜಿಲ್ಲೆ ಸಾರಿಗೆ ಇಲಾಖೆ ಅಂದರೆ KSRTCಯಲ್ಲಿ ಇದು ಸಾಕಷ್ಟು ಬಸ್ಗಳು ಕೆಟ್ಟು ನಿಂತಿದ್ದರಿಂದ ಚಾಲಕರಿಗೆ ಡ್ಯೂಟಿ ಸಿಗ್ತಲ್ಲ, ಅದು ಡ್ಯೂಟಿ ಆಗಲಿಕ್ಕೆ ಅಲ್ಲಿ ಅಧಿಕಾರಿಗಳು ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಗಂಭೀರ ಆರೋಪ ಚಾಲಕರೇ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗೆ ಮುಂಜಾನೆ ಟೆಲಿಬುಕ್ಸ್ ಆರೋಪಿಗಳ ಮೇಲೆ ಶಿಕ್ಷೆ ಮಾಡೋದು, ಆರೋಪಿಗಳು ಸಾಬೀತಾದರೆ ಸಾಕಷ್ಟು ಬಸ್ಗಳು ಸ್ಕ್ರಾಪ್ ಇದ್ದಂಥ ಬಸ್ಗಳಿಗೆ ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗದಗ ಜಿಲ್ಲೆಯಲ್ಲಿ. ಹೌದು ಸರ್, ಡ್ಯೂಟಿ ಹಾಕೋದಕ್ಕೆ ಡ್ಯೂಟಿ ಹಾಕೋದಕ್ಕೆ ಹಣ ಕೇಳ್ತಾ ಇದ್ದಾರೆ, ಚಾಲಕರು ಹೇಳ್ತಾ ಇದ್ದಾರೆ. ಅದಕ್ಕೆ ಅದ್ರ ಮೇಲೂ ಕೂಡ ತನಿಖೆ ಮಾಡಿಸಿ ಸರ್. ಶಕ್ತಿ ಯೋಜನೆಗೆ ಯಾವುದೇ ಭ್ರಷ್ಟಾಚಾರದ ಪ್ರಕರಣಗಳಿದ್ದರೆ ನಾವು ಅದನ್ನು ತಂದುಕೊಳ್ಳಲ್ಲ. ಅವ್ರ ಬಗ್ಗೆ ಆ ಪ್ರಕರಣಗಳ ಬಗ್ಗೆ ಶಿಕ್ಷಣ ಸರ್, ಈಗ ಸಾಕಷ್ಟು ಬಸ್ಗಳು ಓಡಿಸ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ನಾಗರಾಜ್ ವರದಿಯನ್ನು ಸ್ವೀಕಾರ ಮಾಡಿದ್ದೀವಿ. ಚಳಿಗಾಲದ ಅಧಿವೇಶನದಲ್ಲಿ ನಾಗರಾಜ್ ವರದಿ ಸ್ವೀಕಾರ ಮಾಡಿದ್ದಕ್ಕೆ ಕಾಂತರಾಜ್ ವರದಿ ಕೊಟ್ಟಿ ಸ್ವೀಕಾರ ಮಾಡಬೇಕು. ವರದಿ ಕೊಟ್ಟ ಮೇಲೆ ಸ್ವೀಕಾರ ಮಾಡಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ವರದಿ ಕೊಟ್ಟಿಲ್ಲ. ಅವರು ಕೊಡಕ್ಕೆ ಬಂದಾಗ ನಾವು ವಿಚಾರ ಮಾಡ್ತೀವಿ. ಈಗ ಕೆಲವರು ವಿರೋಧ ಮಾಡ್ತಾ ಇದ್ದಾರಲ್ಲ, ವರದಿ ವೈಜ್ಞಾನಿಕವಾಗಿಲ್ಲ, ವರದಿನೇ ಬಂದಿಲ್ಲ. ಇನ್ನ ವರದಿ ಏನು, ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅದನ್ನು ಊಹಾಪೋಹದ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ. ಸರ್, ಶಕ್ತಿ ಯೋಜನೆಗೆ ಸರ್ಕಾರ ನಿಗದಿಪಡಿಸಿದ ಅನುದಾನ 2 ವರ್ಷದ ನಂತರ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ ಸರ್. ಶ್ರೀಶೈಲ ಜಗದ್ಗುರು ಚಂದ್ರ ಸಿದ್ದರಾಮಯ್ಯ ತಂದೆ ಕಾರ್ಯದರ್ಶಿ ವರದಿ ಅವರು ಗೊತ್ತ, ನನಗೆ ಗೊತ್ತಿಲ್ಲ. ವರದಿಯಲ್ಲಿ ಏನಿದೆ ಅಂತ ವೈಜ್ಞಾನಿಕವಾಗಿದೆಯಾ, ಅವೈಜ್ಞಾನಿಕವಾಗಿದೆಯಾ
ನೀವು ವರದಿ ಬರಕ್ಕೆ ಮುಂಚಿತವಾಗಿ ಮಾತಾಡೋದು ಅದು ವೈಜ್ಞಾನಿಕವಾಗಿಲ್ಲ ಅಂತ ವರದಿ ನೋಡ್ದೇನೆ ಮಾಡಿದ್ರು ಹೌದಲ್ವೇನ್ರಿ? ಕರೆಕ್ಟ್ ನಾಟ್ ವರದಿ ಬರಲಿ ನೋಡಿ. ಸರ್, ಶಕ್ತಿ ಯೋಜನೆಗೆ ಸರ್ಕಾರ ಮೀಸಲಿಟ್ಟ ಅನುದಾನ ಅಂತಿಮ ಹಂತದಲ್ಲಿ ಶಕ್ತಿ ಯೋಜನೆಗಾಗಿ ಸರ್ಕಾರ ಮೀಸಲಿಟ್ಟ ಹಣ ಈಗ ಆಲ್ರೆಡಿ ಪೂರ್ಣಗೊಂಡಿದೆ ಅನ್ನೋ ಬಜೆಟ್ ಅಲ್ಲಿ ಅದರ ಯೋಜನೆ ಅನುಷ್ಠಾನ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಈಗ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ ಅಷ್ಟು ಹಣ ಕೊಡ್ಬೇಕು. ಮೀಸಲಿಡೋದು ಅಂದ್ರೆ ಏನು? ಶ್ರೀ ಶಕ್ತಿ ಯೋಜನೆಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚಾಗ್ತದೆ, ಫ್ರೀಯಾಗಿ ಮಹಿಳೆಯರೆಲ್ಲ ತಿರುಗಾಡ್ತಿರಲ್ಲ, ಅದಕ್ಕೆ ಹಣನ ಸರ್ಕಾರ ತುಂಬ ಕೊಡ್ತದೆ KSRTCಗೆ. ಗೊತ್ತಾಯ್ತು ನಾನು ಹೇಳೋದು ನಿಮಗೆ? ಏನು ಹೇಳಿ? ಈಗ ನಿಗದಿಪಡಿಸಿದಷ್ಟು ಹಣ ಖರ್ಚಾಗಿದೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸರ್, ಈಗ ನೀವು ನಿಗದಿಪಡಿಸಿದಷ್ಟು ಹಣ ಖರ್ಚಾಗಿದೆ. ಎಷ್ಟು ಹಣ ಆಗ್ತದೆ KSRTCಯಿಂದ ಫ್ರೀಯಾಗಿ ಟಿಕೆಟ್ ಹೆಣ್ಮಕ್ಳಿಗೆ, ಅದು ಎಷ್ಟು ದುಡ್ಡು ಆಗ್ತದೆ ಅಷ್ಟು ದುಡ್ಡನ್ನು ನಾವು KSRTC ದುಡ್ಡು ಕೊಡ್ತೀವಿ. ಈಗ ಹಣ ನೀವು ಕೊಡ್ತಾ ಇದ್ದೀರಿ ಸರ್, ಬಟ್ ಆದ್ರೂ ಕೂಡ ಇಲ್ಲಿ ಬಸ್ಗಳು ಸರಿಯಾಗಿ ರಿಪೇರಿ ಆಗ್ತಲ್ಲ, ಕಿತ್ತೋದಂತ ಟೈರ್ ಇದಾವೆ, ಏನ್ ಚಕ್ರ ತಿರುಗ್ತಾ ಇಲ್ಲ, ಇದೆಲ್ಲ ಬಹಳ ಸಮಸ್ಯೆಗಳಿದೆ. ಅಂತ ಅಪಾಯಕಾರಿ ಬಸ್ಗಳು ಹೊಸ ಬಸ್ಗಳು, ನಾವು ಹೊಸ ಬಸ್ಗಳು KSRTC ಅವರಿಗೆ, ಸಾರಿಗೆ ಇಲಾಖೆಯವರಿಗೆ ಹೊಸ ಬಸ್ಸುಗಳನ್ನು ಮಾಡಿ ಇಲ್ಲಿಲ್ಲ ಅಗತ್ಯ ಇದೆ, ಅಲ್ಲೆಲ್ಲ ಹೊಸ ಬಸ್ಗಳು ಕೊಡಿ. ರಿಪೇರಿ ಹಣ ಬಿಡುಗಡೆ ಮಾಡಿದ್ರು ಸರ್, ಎಲ್ಲವೂ ಮಾಡಿದೆ. ಈಗ ಗದಗಲ್ಲಿ ಸಾರಿಗೆ ಇಲಾಖೆ ಹಣನೇ ಬಿಡುಗಡೆ ಮಾಡಿ ಸರ್ಕಾರ ನಾವು ರಿಪೇರಿ ಎಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಮ್ಯಾನೇಜರ್ ಅಲ್ಲಿ ಅಧಿಕಾರಿಗಳು ಆರೋಪಗಳು ಮಾಡ್ತಾರೆ. ರಿಯಾಲಿಟಿ ಯಾರೋ ಹೇಳೋದು ನೀವು ವೆರಿಫೈ ವೆರಿಫೈ ಮಾಡದೇನೆ ಎತ್ತಿ ಕೊಟ್ಟೆ ಕಟ್ಟಿ ಹೋಗ್ಬಿಟ್ರೆ ಬಸ್ಗಳು ಓಡಿಸ್ತಾ ಇದ್ದಾರೆ. ಸರ್, ಬರಗಾಲ ಕೊಟ್ಟೆ ಕಟ್ಟಿ ಅಂತ ತಕ್ಷಣ ಕೇಳಬಾರ್ದು, ನೀವು ವೆರಿಫೈ ಮಾಡಬೇಕು. ಆಮೇಲೆ ಕೆಲವರು ತಿಳಿಸಿಕೊಡುತ್ತದೆ, ವೆರಿಫೈ ಮಾಡೋದು ಕೊಡ್ತೇನೆ. ಅವ್ರು ಯಾರೋ ಹೇಳಿದ್ರು, ನಮ್ಮ ಸರ್ಕಾರದಲ್ಲಿ ನಾವು ಏನು ಕಾರ್ಯಕ್ರಮಗಳಿದ್ದೀವಿ ಆ ಕಾರ್ಯಕ್ರಮಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ಸರ್, ರಾಜ್ಯದಲ್ಲಿ ಬರಗಾಲ ಮತ್ತು ಮೇವೆ ಈಗ ಸುಮ್ಮನೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ನವೆಂಬರ್ 8 ಹಿಂದಿನ ಸರ್ಕಾರ 70,814 ಕೋಟಿ ಅಭಿವೃದ್ಧಿ ಮರಿಬೇಡಿ, 70,814 ಕೋಟಿ ಖರ್ಚು ಮಾಡಿದ್ದೀವಿ ನವೆಂಬರ್ 8. ನಮ್ಮ ಸರ್ಕಾರ 73,927 ಜಾಸ್ತಿನ ಕಮ್ಮಿನೋ? ಸರ್, ಜಾಸ್ತಿನೇ ಬಿಲ್ ಆಗಿಲ್ಲ. ಪಂಚಾಯತ್ ಇಲಾಖೆ ಜಾಸ್ತಿನ ಕಮ್ಮಿನೇ ರೇಟ್. ಸ್ಟ್ಯಾಟಿಸ್ಟಿಕ್ಸ್ ಓಕೆ ಸರ್, ಜಾಸ್ತಿ ಮತ್ತೆ ಕೆಲಸ ದುಡ್ಡೇ ಖರ್ಚು ಮಾಡಿಲ್ಲ ಅಂದ್ರೆ ಸರ್, ಬಿಲ್ ಆಗಿಲ್ಲ ಸರ್. ಸತ್ಯ ಸುಳ್ಳಲ್ವಾ ಅದು ಅವ್ರು ಹೇಳೋದು? ನಾನು ಪ್ರೂವಿಂಗ್ 73,928 ಕೋಟಿ ನವೆಂಬರ್ 8ಗೆ ಖರ್ಚು ಮಾಡಿದ್ದೀವಿ. ಅವರು 70,814 ಕೋಟಿ ಖರ್ಚು ಮಾಡಿದ್ದೀವಿ. ನಾವೆಷ್ಟು ಮಾಡಿದ್ದೀವಿ? 3,000 ಮತ್ತೆ ಡೆವಲಪ್ಮೆಂಟ್ ಎಲ್ಲ ಒಂದ್ಸಲ ಆಮೇಲೆ ನಾವು ಬಂದದ್ದು ಆಮೇಲೆ ಮೇ 20ಕ್ಕೆ ಬಜೆಟ್ ಮಂಡಿಸಿದ್ದು ಜುಲೈ ತಿಂಗಳಲ್ಲಿ. ನಮ್ಮ ಬಜೆಟ್ ಜಾರಿಗೆ ಬಂದದ್ದು ಆಗಸ್ಟ್ 1ನೇ ತಾರೀಕು. ಅರ್ಥ ಆಯ್ತಾ ನಿಮಗೆ? ಆಗಸ್ಟ್ 1ರಿಂದ ಬಜೆಟ್ ಜಾರಿಗೆ ಬಂತು, ಜುಲೈ ತಿಂಗಳಲ್ಲಿ ಬಜೆಟ್ ಮಂಡಿಸ್ತಾರೆ. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20. ಅವತ್ತೇ ತೀರ್ಮಾನ ಮಾಡೋದು ನಮ್ಮೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು. ಈಗಾಗಲೇ 4 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಗೊತ್ತಾಯ್ತಾ? 5ನೇ ಗ್ಯಾರಂಟಿ ನೆಕ್ಸ್ಟ್ ಇಯರು ಜನವರಿನಲ್ಲಿ